ಅವ್ರತ್ತೆ ಎಂತ ಶಿಕ್ಷೆ ಕೊಟ್ಟಿದಾರೋ ಗೊತ್ತಾಗ್ತಾ ಇಲ್ಲ. ನಿಜ ಉಮಾ, ಕ್ರೂರಿ ಆಗಿರೋ ಆ ಮನೋರಮ ಸಕ್ಕುಗೆ ಶಿಕ್ಷೆ ಕೊಟ್ಟೇ ಇರ್ತಾಳೆ. ಅರೆ ಇಲ್ಲಿ ನಮ್ ಕಣ್ಣೆದುರ್ಗೇನೆ ಅವಳು ಸಕ್ಕು ಜೊತೆ ಎಷ್ಟು ಕೀಳಾಗಿ ನಡ್ಕೊಂಡ್ಲು ಅಂತ ನೋಡಿದ್ವಿ ಅಲ್ವಾ. ಅದು ಅವಳ ಮನೆ, ಅದು ಮನೋರಮ ಸಾಮ್ರಾಜ್ಯ. ನಮ್ ಸಕ್ಕುನ ಅವಳು ದಾಸಿ ಹಾಗೆ ನೋಡ್ತಾಳೆ. ಅದ್ರಲ್ಲಿ ಅನುಮಾನನೇ ಇಲ್ಲ ಅತ್ತೆ. ಆದ್ರೆ ಕಣ್ಣೀರ್ ತುಂಬಿಕೊಂಡಿದ್ದ ಅವಳ ಕಣ್ಗಳು ಹೇಳ್ತಾ ಇದ್ವು ಸಕ್ಕು ಸಂಕಟದಲ್ಲಿದ್ದಾಳೆ ಅಂತ. ಇದಕ್ಕೆಲ್ಲ ಕಾರಣ ಚಿನ್ನದ ಒಡವೆಗಳು. ನಮ್ ಸಕ್ಕು ಅತ್ತೆ ತುಂಬಾನೇ ಕ್ರೂರಿ. ನಾವ್ ಅವಳಿಗೆ ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಡೋವರೆಗೂ ನಮ್ ಸಕ್ಕು ಚಿತ್ರ ಹಿಂಸೆ ಕೊಡ್ತಾನೆ ಇರ್ತಾರವ್ರು. ಇನ್ನೊಂದು ಸುಮ್ಮನೆ ಇರಲ್ಲ, ಕೆಲ್ಸ ಶುರು ಮಾಡ್ತೀನಿ. ನಮ್ ಸಕ್ಕು ಸುಖ ಶಾಂತಿಯಿಂದ ಇರೋದೇ ನನಗೆ ಮುಖ್ಯ. ಈ ಮನೆನ ಮಾರ್ಬಿಡೋಣ, ಗುಡಿನ ಕೂಡ ಮಾರ್ಬಿಡೋಣ. ಯಾವ್ದಾದ್ರು ಜಮೀನ್ದಾರನ ಹತ್ರ ಜೀತದಾಳಾಗಿ ಸೇರ್ಕೋತೀನಿ. ಆದಷ್ಟು ಬೇಗ ಚಿನ್ನದ ಒಡವೆಗಳನ್ನ ಮಾಡಿಸಿ ಅವ್ರ ಮುಖದ ಮೇಲೆ ಎಸಿಬೇಕು. ನನ್ನ ಮಗಳು ಕಷ್ಟಪಡ್ತಿದ್ದಾಳೆ. ಅವಮಾನದ ಭಾರದಿಂದ ಕೂಗೋಗಿದ್ದೀವಿ. ಇನ್ಯಾಕೆ ನಮಗೆ ಈ ಮನೆ? ಮಾರ್ಬಿಡೋಣ, ಈ ಮನೆನ ಮಾರ್ಬಿಡೋಣ. ಮರದ ಕೆಳಗಿರೋಣ, ಇಲ್ಲಾಂದ್ರೆ ಛತ್ರದಲ್ಲಿರೋಣ. ಏನಾದ್ರೂ ಮಾಡಿ ಸಕ್ಕು ಒಡವೆಗಳನ್ನ ಮಾಡಿಸ್ಬೇಕು. ನಿರ್ಧಾರ ಮಾಡಿದ್ದೀನಿ. ಯುವರಾಣಿಯವರು ಈಗ ಎಲ್ಲಿದ್ದಾರೆ? ನಾನೀಗ ಅವ್ರಿಗೆ ಊಟ ತಗೊಂಡು ಹೋಗ್ಕೊಡ್ಬೇಕು. ನೀವ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಈ ಮನೇಲಿ ಅವ್ರಿಗೂ ಕೂಡ ಹಕ್ಕಿದೆ ಅಲ್ವಾ? ಪಾಪ ಭಿಕ್ಷುಕಿ ತರ ಅಂಗಳದಲ್ಲಿ ಕೂತಿದ್ದಾರೆ. ನಿನಗ್ ನನ್ ಕಷ್ಟ ಅರ್ಥ ಆಗಲ್ಲ. ಮನೆ ಕೆಲ್ಸ ಮಾಡಿ ಮಾಡಿ ನನ್ ಸೊಂಟ ಮುರಿದು ಹೋಗ್ತಿದೆ. ಈ ಸಕ್ಕು ನನ್ ಸೊಸೆನೇ ಅಲ್ವಾ? ಮತ್ತೆ ಅತ್ತೆ ಸೊಸೆಗ್ ಸೇವೆ ಮಾಡ್ಬೇಕಾ ಇಲ್ಲ ಸೊಸೆಗ್ ಅತ್ತೆ ಸೇವೆ ಮಾಡ್ಬೇಕಾ? ಅವಳ ಅಂಗಳದಲ್ಲೇ ಕೂತಿರ್ಲಿ ಇಲ್ಲ ನದಿ ಹತ್ರ ಹೋಗಿ ಕೂತಿರ್ಲಿ, ನಾನ್ ತಟ್ಟೆಲ್ ಊಟ ಬಡಿಸ್ಕೊಂಡು ಹೋಗ್ ಕೊಡ್ಬೇಕಂತೆ. ದೊಡ್ಡ ಮಹಾರಾಣಿಯವರು ನನ್ಗ್ ಹಾಗಂತ ಆಜ್ಞೆ ಮಾಡಿದ್ದಾರೆ. ನಾನ್ ಇದೀನಿ ಅಲ್ವಾ ಅಮ್ಮ, ನಾನ್ ತಗೊಂಡ್ ಹೋಗ್ ಕೊಡ್ತೀನಿ. ಅಯ್ಯೋ ಬೇಡ ಬೇಡ, ನೀನ್ ತಗೊಂಡ್ ಹೋಗ್ಕೊಟ್ರೆ ಅಕ್ಕ ನನಗ್ ಬೈತಾಳೆ. ಎಮ್ಮೆಗೆ ಕಲ್ಗಚ್ಚು ನೀರ್ ಇಟ್ಟ ಹಾಗೆ ಇನ್ ಮುಂದೆ ದಿನಾ 3 ಹೊತ್ತು ನಾನು ಅವಳಿಗೆ ಊಟ ತಟ್ಟೆ ತಗೊಂಡ್ ಹೋಗ್ಕೊಡ್ಬೇಕು. ಎಮ್ಮೆ ಆದ್ರೆ ಕನಿಷ್ಠ ಹಾಲಾದ್ರೂ ಕೊಡುತ್ತೆ. ಆದ್ರೆ ಈ ಕೆಲ್ಸಕ್ ಬಾರದ್ ಸಕ್ಕುಯಿಂದ ಏನ್ ಪ್ರಯೋಜನ ಇದೆಯೇ? ಇಲ್ಲಿ ನಾನ್ ದನದ ಹಾಗೆ ದುಡಿತೀನಿ, ಆದ್ರೆ ಆ ಸಕ್ಕು ಆರಾಮಾಗಿ ಕೂತ್ಕೊಂಡು ತಿಂತಾಳೆ. ತಪ್ಪು ತಿಳ್ಕೊಂಡಿದ್ಯಾ? ನನ್ನ ಮನೆ ಅನ್ನದಾನದ ಛತ್ರ ಅಲ್ಲ ವತ್ಸಲ. ಅದೇನಂದ್ರೆ ನನ್ನ ಮನೆಯಲ್ಲಿ ಸ್ವಲ್ಪ ಜನ ಇದ್ದಾರೆ. ಒಂದು ಚಿಕ್ಕ ಕೆಲ್ಸ ಕೂಡ ಮಾಡಲ್ಲ, ಆದ್ರೆ 3 ಹೊತ್ತು ತಿಂತಾರೆ. ಸರಿ ಬಿಡು, ಸಕ್ಕುಗೆ ತಿನ್ನೋದಿಕ್ಕೆ ಯಾರು ಏನು ಕೊಡಬಾರದು. ಮೊದ್ಲು ಕೆಲ್ಸ, ಆಮೇಲೆ ಊಟ. ಅಷ್ಟೇ ಅಲ್ಲ, ಅವಳಿಗೇನು ಊಟ ಕೊಡಬೇಕು ಅಂತ ನಾನ್ ನಿರ್ಧಾರ ಮಾಡ್ತೀನಿ. ನನ್ನನ್ ಕೇಳ್ದೆ ಕಳ್ಸ್ಕೊಡ್ಬೇಡ. ಅವಳು ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡಿದ್ಮೇಲೆನೆ ಅವಳಿಗೆ ಊಟ ಕಳಿಸ್ಕೊಡ್ಬೇಕು. ಮನೋರಮ ಅಕ್ಕ ಯಮುನಾಗೆ ಹೇಳಿದ್ದು ನನಗ್ ಚೆನ್ನಾಗ್ ಗೊತ್ತಾಯ್ತು. ಈ ಮಧ್ಯೆ ತಾಯಿ ಮಗಳಿಗೆ ಸ್ವಲ್ಪನೂ ಆಗ್ಬರ್ತಿಲ್ಲ. ಸಕ್ಕು, ಮನೆ ಒಳಗ್ ಸೇರ್ಸಿಲ್ಲ ಅಂತ ಹೊರಗಡೆ ಕೂತ್ಕೊಂಡು ವಿಶ್ರಾಂತಿ ತಗೋತಿದ್ಯಾ? ಮನೆ ಕೆಲ್ಸಗಳನ್ನ ಯಾರ್ ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನ? ಅಯ್ಯೋ ಇಲ್ಲ ಅತ್ತೆ, ನಾನ್ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳಿ ಅತ್ತೆ. ಉಪಕಾರ ಮಾಡ್ತಿದೀಯಾ? ಪುಕ್ಸಟೆ ತಿಂತಿದ್ಯಾ ತಾನೆ? ಅನ್ನದಾನ ಮಾಡೋದು ನನಗಿಷ್ಟ ಇಲ್ಲ. ಎಷ್ಟೇ ಚೀಮಾರಿ ಹಾಕಿದ್ರು ಮತ್ತೆ ಬಂದಿದ್ಯಾ. ಬೇರೆ ದಾರಿ ಇಲ್ಲೇ ಸುಮ್ನಾಗಿದ್ದೀನಿ.
ಹೋಗು, ಹಿತ್ಲಿಗ್ ಹೋಗು. ದಿನ ಮಾಡೋ ಕೆಲ್ಸಗಳನ್ನೆಲ್ಲ ಬೇಗ ಬೇಗ ಮಾಡಿ ಮುಗ್ಸು ಸಕ್ಕು. ವಿಗ್ರಹ ತರ ನಿಂತ್ಕೋಬೇಡ, ಆಯ್ತು ಅತ್ತೆ. ಶುದ್ಧವಾಗಿ ಮಾಡು. ಸರಿ ಅತ್ತೆ, ಹೋಗೋ. ಹೋಗ್ತೀನತ್ತೆ. ಇವಳ ಹತ್ರ ಒರಟಾಗಿ ನಡ್ಕೊಂಡ್ರು, ಅಸಹ್ಯ ಪಟ್ಕೊಂಡ್ರು, ಇವಳು ನಗ್ತಾನೆ ತಲೆ ಆಡಿಸ್ತಾಳೆ. ನಾನ್ ತೊಳೆದ ಪಾತ್ರೆಗಳನ್ನೇ ಒಳಗ್ ತಗೊಂಡ್ ಹೋಗೋಕೆ ಚಿಕ್ಕಮ್ಮವ್ರಿಗೆ ಹೇಳ್ತೀನಿ. ಕನಿಷ್ಠ ಪಕ್ಷ ಅವ್ರಿಗೆ ಊಟ ಆದ್ರೂ ಸಿಗತ್ತೆ. ಗಂಗಾ ಅಕ್ಕ, ನೀವ್ ಎದ್ದೇಳಿ. ಯಾಕಮ್ಮ? ಅತ್ತೆ ಈಗ ತಾನೇ ನನಗ್ ಪಾತ್ರೆ ತೊಳೆಯೋಕ್ ಹೇಳಿದ್ರು. ಅನ್ಕೊಂಡೆ. ಇಲ್ ನೋಡಿ, ಇದು ನೀವು ತೊಳೆದ ಪಾತ್ರೆಗಳೇ ಅನ್ಕೊಳ್ಳಿ. ಒಳಗ್ ತಗೊಂಡ್ ಹೋಗಿ. ಅಯ್ಯೋ ಗಂಗಾ ಅಕ್ಕ, ಇವೆಲ್ಲ ನಾನ್ ಯಾವಾಗ ತೊಳ್ದೆ? ನಾನ್ ಇಲ್ಲಿಗೆ ಈಗ ತಾನೇ ಅಲ್ವಾ ಬಂದಿದ್ದು. ನೀವು ನನ್ನ ಅಕ್ಕ ಅಂತ ಕರಿತೀರಾ ಅಲ್ವಾ? ಮತ್ತೆ ನೀವು ತೊಳಿಬೇಕಾಗಿರೋ ಪಾತ್ರೆನ ನಿಮ್ಮ ಅಕ್ಕ ತೊಳೆದ್ಲು ಅನ್ಕೊಳ್ಳಿ. ನೀವ್ ಅವ್ರ ಮುಂದೆ ಇದನ್ನ ನೀವೇ ತೊಳ್ದಿದ್ದು ಅಂತ ಭಯ ಪಡ್ದೆ ಹೇಳಿ. ಅಂದ್ರೆ ಸುಳ್ಳು ಹೇಳು ಅಂತಿದ್ದೀರಾ? ಇಲ್ಲ ಅಕ್ಕ, ಪ್ರಾಣಕ್ಕೆ ಅಪಾಯ ಬಂದ್ರು ಸುಳ್ಳು ಹೇಳ್ಬಾರ್ದು. ಅದೇನಂದ್ರೆ ಗಂಗಾ ಅಕ್ಕ, ನಾನಿಲ್ಲಿ ಕುತ್ಕೊಂಡು ಈ ಪಾತ್ರೆಗಳನ್ನೆಲ್ಲ ತೊಳಿತೀನಿ, ಆಮೇಲೆ ತೊಳ್ದೆ ಅಂತ ಹೇಳ್ತೀನಿ. ಸರಿ, ನೀವ್ ಎದ್ದೇಳಿ, ಪಾತ್ರೆ ತೊಳಿಬೇಕಲ್ವಾ? ಅಯ್ಯೋ ಚಿಕ್ಕಮ್ಮವ್ರೇ, ಇವು ದೊಡ್ಡ ದೊಡ್ಡ ಪಾತ್ರೆಗಳು, ನೀವು ತೊಳೆಯಕ್ಕಾಗಲ್ಲ. ಪಾತ್ರೆಗಳು ಸೀದ್ ಹೋಗಿವೆ. ಈ ಮಸೀನ್ ಎಲ್ಲ ನೀವ್ ಹೇಗ್ ತೊಳಿತೀರಾ? ಚಿಕ್ಕತ್ತೆ ಅವರು ಸೀದ್ಸ್ಬಿಟ್ಟಿದ್ದಾರೆ. ತೆಂಗಿನ ನಾರಿಂದ ಚೆನ್ನಾಗಿ ತಿಕ್ಕಿ ತೊಳಿಬೇಕು. ನಿಮ್ ಕೈಲಿ ಆಗಲ್ಲ, ನಾನ್ ತೊಳಿತೀನಿ. ಒಂದ್ ವೇಳೆ ನಿಮಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಅಲ್ಲಿ ಹೋಗಿ ಸುಮ್ನೆ ಕೂತ್ಕೊಳ್ಳಿ. ಹೋಗಿ. ಗಂಗೆ, ಮಹಾರಾಣಿ ತರ ಕೂತ್ಕೊಳ್ಳೋಕೆ ಇವಳನ್ನ ಸೊಸೆಯಾಗಿ ಮಾಡ್ಕೊಂಡಿದ್ದೀನಾ? ಸಕ್ಕು ಏನ್ ಹೇಳ್ತಿದ್ದಾಳೆ ಅಂತ ನಿನ್ ತಲೆಗೆ ಹತ್ತುತ್ತಾ ಇಲ್ವಾ ಗಂಗಿ? ಯಾಕ ಅವಳನ್ನು ಹೋಗಿ ಕೂತ್ಕೋ ಅಂತಿದ್ಯಾ? ಈ ಕೆಲ್ಸ ಎಲ್ಲ ಮಾಡೋಕೆ ಸಕ್ಕುಗ್ ನಾನೇ ಹೇಳಿದ್ದು, ಅರ್ಥ ಆಗ್ಲಿಲ್ವಾ? ನನ್ನ ಆಜ್ಞೆನೆ ಧಿಕ್ಕರಿಸ್ತಾ ಇದ್ಯಾ? ಅಯ್ಯೋ, ಆ ಥರ ಏನಿಲ್ಲ ಅಮ್ಮ. ಪಾತ್ರೆಗಳು ಜಾಸ್ತಿ ಇವೆ ಅಲ್ವಾ? ಚಿಕ್ಕ ಚಿಕ್ಕ ಪಾತ್ರೆನ ನಾನು ಅವ್ರು ಬರೋಕ್ ಮುಂಚೆನೆ ತೊಳೆದ್ಬಿಟ್ಟಿದ್ದೆ. ಇವೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು. ಸಕ್ಕು ಅಮ್ಮವ್ರಿಗೆ ತೊಳೆಯಕ್ಕಾಗಲ್ಲ, ಅದಕ್ಕೆ ನಾನು ಎದುರು ಮಾತಾಡ್ತಿದ್ಯಾ? ಕೊಬ್ಬು ಹೆಚ್ಚಾಗಿದ್ಯಾ ಗಂಗಿ? ನಿನ್ನ ಮಿತಿಲ್ ನೀನಿರು. ಎಲ್ಲ ಕೆಲ್ಸನ ಸಕ್ಕು ಮಾಡ್ತಾಳೆ. ನೀನ್ ಒಳಗ್ ಹೋಗು, ಮನೆ ಸ್ವಚ್ಛ ಮಾಡು.